inspire everyone. With gratitude, we welcome our coordinators, Mrs. Padma ma'am and Shaila ma'am. Your encouragement shapes and talents and lights friends who are very eagerly waiting for celebration. Friendship Day is a special occasion to honor the bonds of companionship, while the United Nations marks the International Day of Friendship on July 30. India and many other regions celebrate it on the first Sunday of August. I would like to thank our management chairperson, Shri B.A. Lingareddy sir, as well as the president of SRS Group of Institutions, and then our Honorable Secretary Madam, Srimati Sujata Lingareddy Madam, for guiding us to execute such type of programs on the premises. Today, on our premises, we are celebrating this International Friendship Day. ಈ ಗೆಳೆತನದ ದಿನ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ದಿನ. ಇವತ್ತು ಸಮಾಜವನ್ನು ನಾವು ಅವಲೋಕಿಸಿ ನೋಡಿದಂಥ ಸಂದರ್ಭದೊಳಗಡೆಗೆ ನಾವು ಸ್ನೇಹಕ್ಕೆ ಯಾವ ರೀತಿಯಾದಂತಹ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ಅವಲೋಕಿಸ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇದ್ದೀವಿ. ಇವತ್ತು ಪೇರೆಂಟ್ಸ್ ಆಗಿರ್ಬೋದು, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ನಮಗೆ ಅತಿ ಹೆಚ್ಚಿನ ಒಂದು ಸ್ನೇಹವನ್ನು ಕೊಡ್ತಾರೆ ಅಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್. ಮಗುವಿಂದ ಹಿಡಿದ್ಬಿಟ್ಟು ದೊಡ್ಡವ್ರವರೆಗೂ, ಇನ್ಕ್ಲೂಡಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್, ತುಂಬ ಯಾವುದಕ್ಕೆ ಅಡಿಕ್ಟ್ ಆಗಿದ್ದೀವಿ ಅಂದರೆ ಫ್ರೆಂಡ್ಸ್ ಇಲ್ಲ, ರಿಲೇಟಿವ್ಸ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಹೆಚ್ಚು ಕಮ್ಮಿ ಈ ಇತ್ತೀಚಿನ ದಿನಗಳೊಳಗಡೆಗೆ ಮಕ್ಕಳಿಗೆ ತಂದೆ ತಾಯಿನ ಯಾವ ರೀತಿ ಗೌರವಿಸಬೇಕು ಅಂತಕ್ಕಂಥದ್ದನ್ನ ಒಂದು ಪ್ರಮುಖ ಮೌಲ್ಯ ಏನಿದೆಯೋ ಅದನ್ನು ಇತ್ತೀಚಿನ ದಿನಮಾನಗಳೊಳಗಡೆ ಕ್ಷೀಣಿಸ್ತಾ ಹೋಗ್ತಿದೆ. ಇದರ ಮೂಲ ಹುಡುಕ್ತಾ ಹೋದರೆ ಯಾಕೆ ಹಿಂಗೆ ಆಗ್ತಿದೆ ಅಂತ ನಾವು ಅವಲೋಕಿಸಿ ನೋಡಿದಾಗ, ಅಥವಾ ಅದರ ಮೂಲವನ್ನು ಹುಡುಕ್ದಾಗ ನಮಗೆ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಏನಪ್ಪ ಅಂದರೆ ಮೊಬೈಲ್. ಟಿ ವಿ ಅಲ್ಲ, ಮೊಬೈಲ್. ಇವತ್ತು ಟಿ ವಿಗಿಂತ ಹೆಚ್ಚು ನಾವೇನಾಗಿದ್ದೀವಿ ಅಂದರೆ ಮೊಬೈಲಿಗೆ ಅಡಿಕ್ಟ್ ಆಗಿದ್ದೀವಿ. ಅದರಿಂದ ಎಷ್ಟು ಅನುಕೂಲತೆಗಳಿದಾವೋ ಅದಕ್ಕಿಂತ ಹೆಚ್ಚಿನ ಅನಾನುಕೂಲತೆಗಳೇನಿದಾವೋ ಅದಕ್ಕೇನೆ ನಾವು ನಮ್ಮನ್ನು ನಾವು ಸನ್ನಿವೇಶದಲ್ಲಿ ಇರಬೇಕಿತ್ತು. ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿರೋದನ್ನು ನಾವೆಲ್ಲ ಪ್ರತಿನಿತ್ಯ ಮಾಧ್ಯಮದ ಮುಖಾಂತರ, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ವಿಷಯದ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ಮೌಲ್ಯವನ್ನು ತುಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ. ಅದು ಇಂದಿನ ಸಮಾಜದೊಳಗಡೆ, ನಾವಿರೋ ಒಂದು ಸಮಾಜದೊಳಗಡೆ ಅದು ಭಾಳ ಇಂಪಾರ್ಟೆಂಟ್ ಆಗಿದೆ. ಮೌಲ್ಯಗಳನ್ನು ಕೇವಲ ಶಾಲೆಗಳಷ್ಟೇ ತುಂಬೋದಕ್ಕೆ ಅಥವಾ ಕೇವಲ ಶಾಲೆಗಳಿಂದ ಅಷ್ಟೇ ಮೌಲ್ಯಗಳನ್ನು ಮಕ್ಕಳಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಎರಡು ಕೈ ಸೇರಿದರೆ ಚಪ್ಪಾಳೆನೋ ಅದೇ ರೀತಿ ಪೋಷಕರು ತಮ್ಮ ಸಂಪೂರ್ಣ ಸಹಕಾರ ನೀಡಿದಾಗ ಮಾತ್ರ ಶಾಲೆಗಳು ಅದಕ್ಕೆ ಪೂರಕವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಿದೆ. ಆದರೆ ಇವತ್ತು ನಾವು ಬ್ಲೇಮ್ಸನ್ನು ತಗೊಳ್ತೀವಿ. ತುಂಬ ಜನ ಪೋಷಕರು ಬೈತಾರೆ, ಸ್ಕೂಲಲ್ಲಿ ಏನು ಕಲಿಸ್ತಾರೆ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಮಗು ತಪ್ಪು ಮಾಡಿದಾಗ ಮೊದಲನೇದಾಗಿ ಬರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ನೀನು ಸ್ಕೂಲಲ್ಲಿ ಇದನ್ನೇ ಹೇಳ್ಕೊಟ್ಟಿರೋದು ನಿಜಾನ? ತಂದೆ ತಾಯಿಗಳಾಗಿರ್ಬೋದು, ಅಜ್ಜ ಅಜ್ಜಿಯರಾಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟಿಗೆ ಕೇಳೋದೇನಂದರೆ ನೀನು ಸ್ಕೂಲಲ್ಲಿ ಇದನ್ನೇನ ಕಲಿಸೋದು, ಇದನ್ನೇನ ಹೇಳ್ಕೊಡೋದು ಅನ್ನೋದನ್ನೇ ಬರೋದು. ಸ್ಕೂಲಲ್ಲಿ ಯಾರೂ ಕೆಟ್ಟದ್ದು ಹೇಳ್ಕೊಡೋಲ್ಲ. ಆದರೆ ವಾತಾವರಣ ಅಂತಕ್ಕಂಥದ್ದು ಏನಿದೆಯಲ್ಲ, ಎಸ್ಪೆಷಲಿ ಮನೆ ವಾತಾವರಣ ಏನಿರುತ್ತಲ್ಲ, ಅದು ಮಕ್ಕಳಲ್ಲಿ ಕೆಲವೊಂದಿಷ್ಟು ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ತಮಗೆ ಗೊತ್ತಿಲ್ಲದೇನೆ ಸಹಕಾರಿಯಾಗಿ ಮಾಡುತ್ತೆ. ಅಂತಹ ವಾತಾವರಣ ಕಲ್ಪಿಸಬೇಕಾಗಿರೋದು ಯಾರು ಅಂದರೆ ಪೋಷಕರು. ನೀವು ಮನೆ ಒಳಗಡೆಗೆ ಸ್ನೇಹಪರವಾಗಿರ್ತಕ್ಕಂತಹ ವಾತಾವರಣವನ್ನು ಕಲ್ಪಿಸಿದಂಥ ಸಂದರ್ಭದೊಳಗಡೆಗೆ ಮಕ್ಕಳು ತಮಗೆ ಅರಿವಿದ್ದಂತಲೇ ಆ ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ತಾ ಹೋಗ್ತಾರೆ. ಅದು ಮೌಲ್ಯ ಅಂತಕ್ಕಂಥ ಮಾತನ್ನು ನಾವು ತಗೊಂಡ್ರೆ ಇವತ್ತಿನ ಸಮಾಜಕ್ಕೆ ನಾವು ಏನು ಮಕ್ಕಳನ್ನ ಮುಂದಿನ ಪೀಳಿಗೆ ಅಂತ ಹೇಳಿ ಕೊಡ್ತಾ ಇದ್ದೀವೋ ಅವ್ರನ್ನ ಯಾವ ರೀತಿ ಕೊಡಬೇಕು ಅಂತ ಹೇಳಿ ನಾವು ಬಹಳ ಯೋಚನೆ ಮಾಡೋಂಥ ಪರಿಸ್ಥಿತಿ ಇದೆ. ಯಾಕಂದರೆ ಈಗೊಂದು 15-20 ದಿವಸ ನೀವು ಯಾವುದೇ ನ್ಯೂಸ್ ಚಾನಲನ್ನು ನೋಡ್ರಿ, ಯಾವುದೇ ಫೇಸ್ಬುಕ್ ಓಪನ್ ಮಾಡಿರಿ, ಎನಿ ಸೋಷಿಯಲ್ ಮೀಡಿಯಾ, ಯಾವುದೇ ಸಾಮಾಜಿಕ ಜಾಲತಾಣ ಓಪನ್ ಮಾಡಿದ್ರು ಹೆಣ್ಣು ಗಂಡು ಅಂತಕ್ಕಂತಹ ಭೇದ ಭಾವ ಇಲ್ಲದೇ ಬಾಯಿಗೆ ಬಂದಂಥ ಮಾತುಗಳನ್ನ ಮಾತಾಡ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದ್ರ ಮೇಯ್ನ್ ರೀಸನ್ ಏನಪ್ಪ ಅಂದರೆ ಮಕ್ಕಳಲ್ಲಿ ಒಂದು ಮೌಲ್ಯ ಅಂತಕ್ಕಂಥದ್ದು ಇಲ್ಲೇ ಇರೋದು. ಈ ಸ್ನೇಹ ದಿನಾಚರಣೆ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಸ್ನೇಹ ಅಂತಕ್ಕಂಥದ್ದು ಒಂದು ಮೌಲ್ಯ. ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಕೊನೆಯವರೆಗೂ ಆ ಸ್ನೇಹ ಅಂತಕ್ಕಂಥದ್ದು ಉಳ್ಕೊಳ್ಳುತ್ತೆ. ಆದರೆ ಇವತ್ತು ಅಂತಹ ಸ್ನೇಹ ಜೀವಿಗಳನ್ನು ನೋಡ್ತಕ್ಕಂಥದ್ದನ್ನು ಬಹಳ ಕಡಿಮೆ ನಾವು. ಹಾಗಾಗಿ ನಾವು ನಮ್ಮ ವತಿಯಿಂದ ನಿಮ್ಮ ಪೋಷಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಶಾಲೆಯಿಂದ ತಾವೇನು ಅಪೇಕ್ಷೆ ಪಡ್ತೀರೋ ಅದೇ ರೀತಿ ನಾವು ನಿಮ್ಮಿಂದ ಅಪೇಕ್ಷೆ ಪಡೋದೇನಪ್ಪ ಅಂದರೆ, ಮನೆಯಲ್ಲಿ ಮಕ್ಕಳಿಗೆ ಒಂದು ಸ್ನೇಹಪರವಾಗಿರ್ತಕ್ಕಂತಹ ವಾತಾವರಣವನ್ನು ನೀವು ತಂದೆ ತಾಯಿಗಳು ನಿರ್ಮಿಸ್ಕೊಟ್ಟಂಥದ್ದೇ ಆದರೆ ಆ ಮಕ್ಕಳೇನು ಮಾಡ್ತಾರೆ ಅಂದರೆ ಅದನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಬೆಳೆಸ್ಕೊಂಡು ಹೋಗ್ತಾರೆ. ಅಂತಹ ಒಂದು ಅಳವಡಿಸಿಕೊಳ್ಳುವಿಕೆ ಮತ್ತು ಬೆಳವಣಿಗೆಗೆ ಸೂಕ್ತವಾಗಿರ್ತಕ್ಕಂತಹ ಪೂರಕವಾಗಿರ್ತಕ್ಕಂತಹ ಒಂದು ವಾತಾವರಣನ ಎರಡೂ ಕಡೆಯಿಂದನೂ, ಶಾಲೆಯಿಂದನೂ
ಮನೆಯಿಂದ ಎರಡೂ ಕಡೆಯಿಂದ ಆಗಿದ್ದೇ ಆದರೆ ಇವತ್ತು ಸಮಾಜದಲ್ಲಿ ನಾವು ಏನು ಒಂದು ಸ್ನೇಹಪರತೆಯ ಒಂದು ಕೊರತೆಯನ್ನು ಕಾಣ್ತಿದೀವೋ ಅದರಿಂದ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ತಾವೆಲ್ಲ ಈ ಒಂದು ಸ್ನೇಹ ದಿನಾಚರಣೆಗೆ ನಮ್ಮ ಶಾಲೆಗೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ, ನಮ್ಮ ಎಲ್ಲ ಶಿಕ್ಷಕರ ವೃಂದದವರ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋದ್ರ ಜೊತೆಗೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ನ ಕೋಆರ್ಡಿನೇಟರ್ಸ್ ಪ್ಲಾನ್ ಮಾಡಿದ್ದಾರೆ. ಮಕ್ಕಳ ಜೊತೆ ತಮ್ಮನ್ನು ಇನ್ವಾಲ್ವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ತಾವೆಲ್ಲರೂ ಅದರಲ್ಲಿ ಭಾಗಿಯಾಗೋದ್ರ ಮುಖಾಂತರ ಮಕ್ಕಳಿಗೆ ಯಾವ ರೀತಿ ಸ್ನೇಹ ಅಂತಕ್ಕಂಥದ್ದು ಚಿರಸ್ಥಾಯಿಯಾಗಿ ಉಳ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಮೌಲ್ಯವನ್ನು ನಾವೆಲ್ಲರೂ ಸೇರಿ ಬಳಸೋಣ ಅಂತ ಒಂದು ಮಾತಾಡ್ತಾ ನನಗಿಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. Come and go in your life, but true friends who leave footprints on your heart. So, ರಕ್ತ ಸಂಬಂಧಗಳ ನೀಡಿದ ಬಂಧವಿದು. ಎಲ್ಲರೂ ಗೆಟ್ ಟುಗೆದರ್ ಥರ ಏನು ಆರ್ಗನೈಸ್ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಆನ್ ಬಿಹಾಫ್ ಆಫ್ ಆಲ್ ದ ಪೇರೆಂಟ್ಸ್ ಐ ಥ್ಯಾಂಕ್ ದ ಸ್ಕೂಲ್ ಕೋಆರ್ಡಿನೇಟರ್ಸ್ ಆ್ಯಂಡ್ ಆಲ್ ದ ಟೀಚರ್ಸ್. ಆಮೇಲೆ ಶಾಲೆಯ ವಾತಾವರಣ ಅಥವಾ ಹೊರಗಡೆ ಹೋದಾಗ ಹೇಗೆ ನಾನು ನಡ್ಕೊಳ್ಬೇಕು ಬೇರೆಯವರೊಟ್ಟಿಗೆ ಅಂತೇಳಿ ಅವರಿಗೆ ಖಂಡಿತ ಮನದಟ್ಟಾಗ್ತದೆ. ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಟೀಚರ್ಸಿಗೂ ಮತ್ತು ಇಲ್ಲಿ ಏನು ನಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ಮತ್ತು ಮ್ಯಾನೇಜ್ಮೆಂಟಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ತಾಯಿಗಳು ಕೂಡ ತನ್ನ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಒಬ್ಬ ಫ್ರೆಂಡ್ ಆಗಿ ನಾವು ಅವ್ರ ನಡ್ಕೋಬೇಕು. ಒಳ್ಳೇದಾಗಿ ಕೆಟ್ಟದಾಗಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ತಿಳಿ ಹೇಳಿಬಿಟ್ಟು ಈ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು. ನಾವು ಬರೀ ಮಕ್ಕಳದು ಏನು ಪ್ರೋಗ್ರೆಸ್ ಅಂತ ಬಿಟ್ಟು ನೋಡಕ್ ಬರ್ತಾ ಇದ್ವಿ. ಈ ಥರ ಆಕ್ಟಿವಿಟಿ ಮಾಡಿದ್ರೆ ತುಂಬ ಖುಷಿ ಆಯಿತು. ನಾನು ಪಾರ್ಟಿಸಿಪೇಟ್ ಮಾಡಿದ್ರೆ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ಇದೇ ಥರ ಏನಾದ್ರು ಆಕ್ಟಿವಿಟೀಸ್ ನಡೆಸ್ತಾ ಇದ್ರೆ ಹೇಳ್ದಂಗೆ ಎಲ್ಲರೂ ಗ್ಯಾದರ್ ಆಗ್ತಾ ಇರ್ಬೋದು.